ಓಂ ಅರಹಂ ನಮಃ. ಶ್ರೀ ಋಷಭನಾಥಾಯ ನಮಃ. ಶ್ರೀ ಮಾನತುಂಗ ಆಚಾರ್ಯದೇವ ವಿರಚಿತ ಭಕ್ತಾಂಬರ ಸ್ತೋತ್ರ 48. ಸ್ತೋತ್ರಸ್ರಜಂ ತವ ಜಿನೇಂದ್ರ ಗುಣೈರ್ನಿಬದ್ಧಾಂ ಭಕ್ತ್ಯಾ ಮಯಾ ವಿವಿಧವರ್ಣ ವಿಚಿತ್ರಪುಷ್ಪಾಂ ಧತ್ತೇ ಜನೋಯ ಇಹ ಕಂಠಗತಾಮಜಸ್ರಂ ತಂ ಮಾನತುಂಗಮವಶಾಸಮುಪೈತಿ ಲಕ್ಷ್ಮೀಃ. ಈ ಶ್ಲೋಕದ ಭಾವಾರ್ಥ ಹೀಗಿವೆ. ಇಹ ಅರ್ಥಾತ್ ಈ ಕಾಲದಲ್ಲಿ, ಯಹ ಜನಾಃ ಯಾವ ಜನರು, ಮಯಾ ಅರ್ಥಾತ್ ನನ್ನಿಂದ, ಭಕ್ತ್ಯಾ ಅರ್ಥಾತ್ ಭಕ್ತಿಯಿಂದ, ತವ ಗುಣೈಹಿ ಅರ್ಥಾತ್ ನಿಮ್ಮ ಗುಣಗಳಿಂದ, ನಿಬದ್ಧಾಂ ಅರ್ಥಾತ್ ಕಟ್ಟಿದ, ವಿವಿಧ ವರ್ಣ ಅರ್ಥಾತ್ ನಾನಾ ಅಕ್ಷರಗಳಿಂದ ಕೂಡಿದ, ವಿಚಿತ್ರ ಪುಷ್ಪಾಂ ಅರ್ಥಾತ್ ಆಶ್ಚರ್ಯಕರವಾದ ಹೂಗಳನ್ನು ಹೊಂದಿರುವ, ಕಂಠಗತಾಂ ಅರ್ಥಾತ್ ಕೊರಳಿನಲ್ಲಿ ಹಾಕಿಕೊಳ್ಳಲು ಯೋಗ್ಯವಾಗಿರುವ, ಸ್ತೋತ್ರಜಂ ಅರ್ಥಾತ್ ಸ್ತೋತ್ರ ಎಂಬ ಹೂವಿನ ಮಾಲೆಯನ್ನು, ಧತ್ತೆ ಅರ್ಥಾತ್ ಧರಿಸಿರುವ, ತಂ ಮಾನತುಂಗ ಅರ್ಥಾತ್ ಆ ಮಾನತುಂಗ ಆಚಾರ್ಯರನ್ನು, ಅವಾಶ ಅರ್ಥಾತ್ ನಿರಂತರವಾಗಿ, ಲಕ್ಷ್ಮಿ ಅರ್ಥಾತ್ ಸಂಪತ್ತು, ಉಪ್ಪೈತಿ ಅರ್ಥಾತ್ ಹೊಂದುತ್ತಿದೆ. ಈ ಶ್ಲೋಕದ ಭಾವಾರ್ಥ ಹೀಗಿವೆ. ಭಗವಜ್ಜಿನೇಂದ್ರರೇ, ನಿಮ್ಮ ಉತ್ತಮವಾದ ಅನಂತ ಗುಣಗಳನ್ನು ತಿಳಿಸುವ ಅನೇಕ ಅಕ್ಷರಗಳೆಂಬ ಹೂಗಳಿಂದ ಕಟ್ಟಿದ ಮಾಲೆಯನ್ನು ಭವ್ಯಾತ್ಮನಾದ ಮಾನತುಂಗರು ಕಂಠದಲ್ಲಿ ಧರಿಸಿ ಅಂತರಂಗ ಸಮೇತವಾದ ಲಕ್ಷ್ಮಿಯನ್ನು ನಿರಂತರವಾಗಿ ಪಡೆದರು. ಇಲ್ಲಿ ಅನವರತವಾಗಿ ಜಿನೇಂದ್ರರ ಸ್ತೋತ್ರಗಳನ್ನು ಮಾಡುವುದರಿಂದ ಹೂವಿನ ಮಾಲೆಯನ್ನು ರಚಿಸುವಾಗ ಅನೇಕ ವಿವಿಧ ವರ್ಣಗಳ ಹೂಗಳನ್ನು ಸೇರಿಸಿ ರಚಿಸುತ್ತಾರೆ. ಅದೇ ರೀತಿ ಸಹಜವಾಗಿ ಸಹಜ ವೈರಾಗ್ಯಾದಿ ಅನೇಕ ಆತ್ಮಶುದ್ಧಿಗೆ ಸಾಧನವಾದ ಗುಣಗಳನ್ನು ಯಮಕ, ಅನುಪ್ರಾಸ, ಶ್ಲೇಷೆ ಮೊದಲಾದ ಅಲಂಕಾರಗಳಿಂದ ಕೂಡಿ ಸ್ತೋತ್ರ ರೂಪವಾದ ಹೂವಿನ ಮಾಲೆಯನ್ನು ರಚಿಸಿದ್ದಾರೆ. ಇಲ್ಲಿ ಲಕ್ಷ್ಮಿ ಎಂದರೆ ಸಾಮಾನ್ಯವಾದ ಧನಕನಕಾದಿ ಸಂಪತ್ತು ಎಂದಾಗುತ್ತದೆ. ಆದರೆ ಇಲ್ಲಿ ಸಮವಸರಣಾದಿ ಬಹಿರಂಗ ಸಂಪತ್ತು ಮತ್ತು ಕರ್ಮನಷ್ಟದಿಂದ ಮುಕ್ತಿ ಪ್ರಾಪ್ತಿ ಎಂಬ ಅಂತರಂಗ ಸಂಪತ್ತುಗಳ ರೂಪದ ಲಕ್ಷ್ಮಿ ಎಂದು ತಿಳಿಯಬೇಕು. ಮಾನತುಂಗ ಎನ್ನುವುದು
ಈ ಸ್ತೋತ್ರವನ್ನು ರಚಿಸಿದ ಕವಿಯ ಹೆಸರು ಆಗಿದೆ. ಮನಸ್ಸಿನಲ್ಲಿ ಉನ್ನತ ಭಾವನೆಯನ್ನು ಹೊಂದಿದವರು ಎಂದು ಮತ್ತೊಂದು ಅರ್ಥವಾಗುತ್ತದೆ. ಒಟ್ಟಿನಲ್ಲಿ ನಾನಾ ವರ್ಣದ ಹೂಗಳಿಂದ ಒಂದು ಸುಂದರವಾದ ಹೂವಿನ ಮಾಲೆಯನ್ನು ರಚಿಸಿ ನೀಡುವಂತೆ ಮಾನತುಂಗಾಚಾರ್ಯರು ನಾನಾ ಅಕ್ಷರಗಳಿಂದ ಮತ್ತು ಅಲಂಕಾರಗಳಿಂದ ಭಗವಜ್ಜಿನೇಂದ್ರರನ್ನು ಸ್ತೋತ್ರ ಮಾಡಿದ ಸ್ತೋತ್ರಮಾಲಿಕೆಯನ್ನು ತಮ್ಮ ಕಂಠದಲ್ಲಿ ಧರಿಸಿದ್ದಾರೆ ಎಂದು ಭಾವವು.